ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೇನಪ್ಪ ಅವಲಕ್ಕಿ ಅಂತ ಅಂದ್ಕೊಂಡ್ರಾ? ಅವಲಕ್ಕಿಯಲ್ಲೂ ಎಷ್ಟೆಲ್ಲ ರೀತಿ ಮಾಡ್ಬೋದು ಅಲ್ವಾ? ತುಂಬಾ ಟೇಸ್ಟಿಯಾಗಿರುವ ಹೋಟೆಲಲ್ಲಿ ಹೇಗೆ ಮಾಡ್ತಾರಲ್ವ, ಹೋಟೆಲಲ್ಲೂ ಈ ಥರದ ಅವಲಕ್ಕಿ ತಿಂದಿದ್ದೀರಾ ಅಂದರೆ ನಿಮಗೂ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದೇ ಥರ ಅವಲಕ್ಕಿ ನಾನು ಮಾಡಿದ್ದೀನಿ. ಇದಕ್ಕೆ ನಾರ್ತಲ್ಲಿ ಆಲೂ ಪೋಹ ಅಂತ ಹೇಳ್ತಾರೆ. ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಟೊಮೆಟೊ, 1 ಈರುಳ್ಳಿ ದೊಡ್ಡದು, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 5-6, ಇದು ಗ್ರೀನ್ ಪೀಸ್ ಅಂದರೆ ನಾವು ಇಲ್ಲಿ ನಾರ್ತ್ ಸೈಡಲ್ಲಿ ಹಿಂದಿಲಿ ಮಟರ್ ಅಂತ ಹೇಳ್ತಾರೆ. ಗ್ರೀನ್ ಪೀಸ್ ಅಂದರೆ ಬಟಾಣಿ, ಹಸಿ ಬಟಾಣಿ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಸೀಸನ್ ಅಲ್ವಾ, ಹಸಿ ಬಟಾಣಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದೆಲ್ಲ ಆದಮೇಲೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಷ್ಟು ನಿಮಗೆ ಬೇಕೋ ಅಷ್ಟು ಕಡಲೆ ಬೀಜನ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಕಡಲೆ ಬೀಜ ಫ್ರೈ ಆದಮೇಲೆ 1 ಸ್ಪೂನು ಉದ್ದಿನಬೇಳೆ ನೀವು ಹಾಕ್ತೀರಾ ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತೀನಿ ಯಾವಾಗಲೂ. ಆಮೇಲೆ ಸಾಸಿವೆ ಕಾಳು ನೋಡಿ, ಇದು ಚೆನ್ನಾಗಿ ಚಟ ಅಂತ ಇದೆ. ಜೀರಿಗೆ ಒಂದು ಅರ್ಧ ಸ್ಪೂನು, ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಒಂದು ಚೆನ್ನಾಗಿ ನೀವು ಕಡಲೆ ಬೀಜನ ಕೆಲವೊಬ್ಬರು ಬೇರೆಯೇ ಸಪ್ರೇಟಾಗಿ ಫ್ರೈ ಮಾಡ್ಕೋತಾರೆ. ನಾನೇನು ಹಾಗೆ ಮಾಡಲ್ಲ ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದು. ಅದೆಲ್ಲ ಫ್ರೈ ಆದಮೇಲೆ 1 ಈರುಳ್ಳಿ ಈಗ ಹೆಚ್ಚಿಟ್ಕೊಂಡಿದ್ನಲ್ವ ಚೆನ್ನಾಗಿ, ಅದನ್ನು ಹಾಕಿ ಫ್ರೈ ಮಾಡೋಣ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನೂ ನಾವು ಹಾಕೋಣ. ಆಲೂಗಡ್ಡೆನೂ ಫಸ್ಟೇ ಹಾಕಬೇಕು, ಅಂದರೆ ಈರುಳ್ಳಿ ಹಾಕಿದ್ಮೇಲೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಈರುಳ್ಳಿ ಫ್ರೈ ಆಗೋಲ್ಲ. ಫಸ್ಟ್ ಆಲೂಗಡ್ಡೆ ಹಾಕಿಬಿಟ್ರೆ, ಈಗ ಆಲೂಗಡ್ಡೆನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸೈಡಲ್ಲಿ ಮೊದಲೇ ಅದನ್ನು ಬೇಯಿಸಿಟ್ಕೋತಾರೆ, ಹಾಗೂ ಮಾಡ್ಬೋದು. ನಾನೇನು ಬೇಯಿಸೆಲ್ಲ ಇಟ್ಕೊಳ್ಳಲ್ಲ. ಅದು ಇದರಲ್ಲೇ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೆಂದುಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ರೆ. ಈಗ ನೋಡಿ ಚೆನ್ನಾಗಿ ಅದು ಅರ್ಧ ಬೆಂದಿದೆ ಅನ್ನುವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ವ, ಟೊಮೆಟೊ ಅದನ್ನು ಹಾಕೋಣ. ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಇದು ಹೋಟೆಲಲ್ಲಿ ಹೆಂಗೆ ಕೊಡ್ತಾರಲ್ಲ ಸೇಮ್ ಇದೇ ಟೇಸ್ಟು. ನಾರ್ತ್ ಸೈಡಲ್ಲಂತೂ ಹೀಗೆ ಮಾಡೋದು. ನಮ್ಮನೇಲಿ ಈ ಥರ ಅವಲಕ್ಕಿ ಮಾಡಿದರೆ ತಿಂತಾರೆ, ಇಲ್ಲಾಂದರೆ ನಾವು ನಾರ್ಮಲ್ ಮಾಡಿದರೆ ಇಷ್ಟ ಆಗೋಲ್ಲ. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಆಲೂ ಪೋಹ ಅಂತ ಮಾಡಲ್ಲ ಈ ಆಲೂಗಡ್ಡೆನ ಹಾಕಿ. ಈಗ ಹಸಿಮೆಣಸಿನ್ಕಾಯಿನೂ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಈ ಬಿಡಿಸಿಟ್ಕೊಂಡಿದ್ದು ಬಟಾಣಿ, ಇದನ್ನು ಒಂದು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕೋಣ. ಎಷ್ಟು ಬೇಕಾದರೂ ಹಾಕ್ಬೋದು. ಈಗ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿ ಸಿಗುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು, ಪಲಾವ್ ಯಾವುದಕ್ಕಾದರೂ ಇದು ಇದ್ಬಿಟ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಲ್ವ. ಗ್ರೀನ್ ಪೀಸು ಬಟಾಣಿ, ಹಸಿರು ಬಟಾಣಿ. ಆಮೇಲೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಒಂದು 5 ನಿಮಿಷ. ಯಾಕೆಂದರೆ ಚೆನ್ನಾಗಿ ಆಲೂಗಡ್ಡೆ ಬೇಯಬೇಕು, ಗ್ರೀನ್ ಪೀಸು ಬೇಯಬೇಕು ಅಲ್ವಾ. ಈಗ ಅರಿಶಿನನೂ ಹಾಕ್ತಾಯಿದ್ದೀನಿ. ಆಮೇಲೆ ಹಸಿ ಬಟಾಣಿ ಫಸ್ಟ್ ಹಾಕಿಬಿಟ್ರೆ ಅದೆಲ್ಲ ಸಿಡಿದು ಆ ಕಡೆ ಈ ಕಡೆ ಹೋಗಿಬಿಡುತ್ತೆ, ಅದು ಜಾಸ್ತಿ ಇರೋದೇ ಇಲ್ಲ, ಎಲ್ಲ ಮೊದಲೇ ಹಾಕಿಬಿಟ್ರೆ. ಅದಕ್ಕೆ ಸ್ವಲ್ಪ ಆಮೇಲೆ ಹಾಕಿದ್ದೆ ನಾನು. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಇವೆಲ್ಲ ಉಪ್ಪು ಸೇರಿಕೊಳ್ಳಿ ಅಂತ, ಮಿಕ್ಸ್ ಆಗಲಿ ಅಂತ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಾನು ರಾತ್ರಿ ಅಂದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೆ. ಅದು ಸುಮಾರು ಊಟದ ಲೆಕ್ಕನೇ ಆಯಿತು, ಅಂದರೆ ಜಾಸ್ತಿನೇ ಮಾಡಿದ್ದೆ, ಊಟನೇ ಮಾಡಲಿಲ್ಲ ಯಾರು, ಅಷ್ಟು ಚೆನ್ನಾಗಿತ್ತು. ಅವಲಕ್ಕಿನ ಮೊದಲೇ ನಾನು ವಾಶ್ ಮಾಡಿ ಚೆನ್ನಾಗಿ ಅದನ್ನು ನೀರೆಲ್ಲ ಬಸಿಟ್ಕೊಂಡಿದ್ದೆ. ಉದುರಾಗಿದೆ ನೋಡಿ, ಕೈಯಲ್ಲಿ ಬಿಡಿಸಿ ಹಾಕಿಬಿಟ್ರೆ ಚೆನ್ನಾಗಿ ಉದುರು ಅವಲಕ್ಕಿ ಆಗುತ್ತೆ. ಅದನ್ನು ನೆನೆಸಿಟ್ಕೊಂಡಿದ್ದನ್ನು ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈಗ ಮೊದಲೇ ಉಪ್ಪು ಹಾಕಿದ್ದಕ್ಕೆ ಸ್ವಲ್ಪ ಕಡಿಮೆ ಹಾಕಬೇಕು, ನೋಡ್ಕೋಬೋದು ನೀವು ಎಷ್ಟು ಅಂತ. ನೀವು ಎಷ್ಟು ಉಪ್ಪು ತಿಂತೀರಾ ಆ ಪ್ರಮಾಣದಲ್ಲಿ ಹಾಕ್ಕೋಬೋದು. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಲ್ಲ ಅಂದರೆ ಒಂದು ಸರಿ ಹಿಂಗಿದ್ದ ಅವಲಕ್ಕಿನ ಮಾಡಿ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ನೀವು ಸಕ್ಕರೆನೂ ಈಗ ಒಂದು ಸ್ವಲ್ಪ ಹಾಕ್ತೀರಾ ಅಂದರೆ ಹಾಕ್ಬೋದು, ನಾನೇನು ಹಾಕಿಲ್ಲ, ಒಂದು ಅರ್ಧ ಸ್ಪೂನ್ ಹಾಕ್ಬೋದು. ಎಲ್ಲಕ್ಕಿಂತ ಟೇಸ್ಟ್ ಹೆಚ್ಚಿಗೆ ಮಾಡೋದು ಯಾವುದು? ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಆಗೋದಿಲ್ಲ. ಅದು ಮತ್ತು ಎಷ್ಟು ಹೆಲ್ದಿನೂ ಅಲ್ವಾ, ಇದರಲ್ಲಿ ಎಷ್ಟೊಂದು ಐರನ್ ಕಂಟೆಂಟ್ ಎಲ್ಲ ಇರುತ್ತೆ. ಆಮೇಲೆ ಟೇಸ್ಟು ಕೂಡ ಅಷ್ಟೇ ಹೆಚ್ಚಿಗೆ ಕೊಡುತ್ತೆ ಇದು. ಸ್ವಲ್ಪ ನಿಂಬೂ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ನಿಂಬು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿತ್ತು. ನೋಡಿದರೆ ಇಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕಂತೂ ಅಷ್ಟೇ ಚೆನ್ನಾಗಿತ್ತು. ಒಂದು ಸರಿ ಹೀಗೆ ಮಾಡಿ ನೋಡಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರಾ ವೀಡಿಯೋ ನೋಡಿ, ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಆಮೇಲೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಣ್ಣ ವೀಡಿಯೋ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪೂರಾ ವೀಡಿಯೋನ ನೋಡಿ ಪ್ಲೀಸ್. ಸ್ಕಿಪ್ ಮಾಡಬೇಡಿ ಯಾರು. ನೋಡಿ, ನಾನು ಮೇಲಿಂದ
ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲಿಂದ ಹಾಕಿ, ಆಮೇಲೆ ಸೇವು ಅಂದರೆ ಖಾರ ಸೇವು ಇರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಹಾಕಿ ತಿನ್ಲಿಕ್ಕೆ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ತಿನ್ನೋರು ಎಷ್ಟು ಬೇಕಾದರೂ ತಿಂತಾರೆ. ಅಂದರೆ ಹೊಟ್ಟೆ ಫುಲ್ ಇದರಲ್ಲೇ ತಿಂದ್ವಿ ರಾತ್ರಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.